ಫ್ರೆಂಡ್ಸ್, ಇವತ್ತಿನ ವಿಶೇಷ ಬೆರಳು ಚೀಪುವಷ್ಟು ರುಚಿಯಾಗಿರುವಂಥ, ಕೈ ತೊಳೆದ್ರೂ ಕೂಡ ಘಮ ಹೋಗದೇ ಇರುವ ಎಣ್ಣೆಯ ಬದನೆಕಾಯಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ನೋಡ್ರಿ, ಬ್ಯಾಳಿ ಒಳಗೆ ಬೆಲ್ಲ ಬಿತ್ತು ಅಂದ್ರೆ ಸಾಕು, ಈ ಬದನೆಕಾಯಿ ಪಲ್ಯ ಅಂತೂ ಇರಾಕ ಬೇಕ್ರಿ. ಅಷ್ಟೊಂದು ವಿಶೇಷವಾಗಿರುವಂಥ, ಅದ್ಭುತ ರುಚಿಯಾಗಿರುವಂಥ ಈ ಬದನೆಕಾಯಿ ಪಲ್ಯನ ಎಷ್ಟು ಈಸಿಯಾಗಿ, ಎಷ್ಟು ಸರಳವಾಗಿ ಮನೆಯಲ್ಲಿರುವ ಕೆಲವು ಸಾಮಗ್ರಿಯನ್ನು ಉಪಯೋಗಿಸಿ ಅದ್ಭುತ ರುಚಿಯ ಈ ಪಲ್ಯನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೋಡಿದರೆ ನಮ್ಮ ಬಾಯಲ್ಲಂತೂ ನೀರು ಬರೋದಂತೂ ಗ್ಯಾರಂಟಿ. ಒಂದು ಸಲ ನೀವು ಮಾಡಿದರೆ ಪದೇ ಪದೇ ಮಾಡ್ತೀರ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ, ಹಾಗಾದರೆ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು, ಏನೇನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ. ಬನ್ನಿ ರೆಸಿಪಿ ಶುರು ಮಾಡೋಣ. ತಡ ಮಾಡ್ದೇನೆ ಮೊದಲಿಗೆ ನಾವು ಬದ್ನಿಕಾಯಿ ಪಲ್ಯ ಅಂದ್ರೆ ಬದ್ನಿಕಾಯಿ ಬೇಕು ನಮಗೆ. ಈ ಬದ್ನಿಕಾಯಿ ನೋಡ್ರಿ, ಜಾಸ್ತಿ ಪೂರ್ತಿ ಎಳೆದು ಬೇಡ, ಜಾಸ್ತಿ ಬಲ್ತಿರೋದು ಬೇಡ, ನಡಮಧ್ಯೆ ಇರೋದನ್ನು ಇದ್ರೆ ಸಾಕು. ಇವನು ತೊಗೊಂಡಿದ್ದೀನಿ. ಇದನ್ನ ಇವಾಗ ನೀರು ಹಾಕಿ ನೀಟಾಗಿ ತೊಳೆದು ಒರೆಸ್ಕೊಂಡು, ಮುಂದಿನ ಭಾಗ ಸ್ವಲ್ಪ ಕಟ್ ಮಾಡಿಕೊಂಡು, ಹಿಂದಿನ ಭಾಗದಲ್ಲಿ 4 ಭಾಗ ಮಾಡಿ ಒಂದು ಸ್ವಲ್ಪ ಚೆಕ್ ಮಾಡ್ಕೊಡ್ರಿ. ಅದರಲ್ಲಿ ಹುಳ ಅದು ಏನರೇ ಇದ್ದರೆ ಚೆಕ್ ಮಾಡ್ಕೊಂಡು ಇಟ್ಕೊಳ್ರಿ. ಈಗ ಈ ಕಡೆಗೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಗ್ಯಾಸ್ ಹಚ್ಕೊಂಡು 1-2 ಚಮಚದಷ್ಟು ಶೇಂಗಾನ ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋದು ಜಾಸ್ತಿ ಬೇಡ ನಮಗೆ, ಸ್ವಲ್ಪ ನಮಗೆ ಫ್ರೈ ಆದರೆ ಸಾಕು. ಇಲ್ಲಿ ನೋಡ್ರಿ, ಮೇಲಿನ ಸಿಪ್ಪೆ ಬಿಚ್ಚಿದ್ರೆ ಸಾಕು, ವೈಟ್ ಇದೆ ನೋಡ್ರಿ, ಇಷ್ಟೇ ಮಾಡಿಕೊಂಡ್ರೆ ಸಾಕು ನಮಗೆ. ಇದನ್ನ ಇವಾಗ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ಇವಾಗ ಅದೇ ಪಾತ್ರೆಯಲ್ಲಿ ಇದು ಕಾರೆಳ್ಳು, ಹುಚ್ಚೆಳ್ಳು, ಗುರೆಳ್ಳು, ಒಬ್ಬೊಬ್ರು ಒಂದೊಂದು ರೀತಿಯಿಂದ ಕರೀತಾರೆ. ಇಂಗ್ಲೀಷ್ನಲ್ಲಾದರೆ ಬ್ಲ್ಯಾಕ್ ಸೀಡ್ಸ್. ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ನಾವು ಇದನ್ನು ಹುರ್ಕೊಳ್ಳೋಣ. ಇದಾಗಲಿಕ್ಕೆ ಟೈಮ್ ತೊಗೊಳ್ಳಲ್ಲ. ಸ್ವಲ್ಪ ಚಟಾಪಟ ಅಂತಿದ್ದಾಗೇ ನೀವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡಿ. ಬನ್ನಿ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ಲ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಇದನ್ನು ಇವಾಗ ಅದೇ ಶೇಂಗಾ ತಟ್ಟೆಗೆ ಹಾಕ್ಕೊಂಡೆ. ಇವಾಗ ಅದೇ ಪಾತ್ರೆಯಲ್ಲಿನೇ 1 ಚಮಚದಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕೋಬೇಡಿ, ಇಷ್ಟು ಎಣ್ಣೆ ಸಾಕು. ಈ ಎಣ್ಣೆ ಬಿಸಿ ಆದ ನಂತರ ಒಂದು 4 ಖಾರದ ಮೆಣಸಿನ್ಕಾಯಿ, ಒಂದು 5-6 ಬ್ಯಾಡಗೆ ಮೆಣಸಿನ್ಕಾಯಿ ಭಾಳ ಉದ್ದ ಇರುತ್ತಲ್ಲ, ಅದಕ್ಕೋಸ್ಕರ 1-2-3 ಹಿಂಗೆ ನಾವು ಮಾಡಿಕೊಂಡ್ರೆ ನಮ್ಮ ಹುರಿಲಿಕ್ಕೂ ಈಸಿನೇ ಆಗುತ್ತೆ ರೀ, ಮತ್ತು ಒಳಗಡೆ ಕೂಡ ಚೆನ್ನಾಗಿ ನಮಗೆ ಫ್ರೈ ಆಗುತ್ತೆ. ಈ ಖಾರ ಮೆಣಸಿನ್ಕಾಯಿನೂ ಓಪನ್ ಮಾಡೋದು ಬೇಡ, ಅದು ಸ್ವಲ್ಪ ಆಗಲಿಕ್ಕೆ ಬೇಗನೆ ಆಗುತ್ತೆ. ನಮ್ಮ ಬ್ಯಾಡಗೆ ಮೆಣಸಿನ್ಕಾಯಿ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಕೂಡ ಖಾರದ ಮೆಣಸಿನ್ಕಾಯಿ ಸೈಜಿನಲ್ಲಿ ಸ್ವಲ್ಪ ಚಿಕ್ಕದಿರುತ್ತೆ, ಹಾಗಾಗಿ ಓಪನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ನೋಡಿರಿ, ಒಂದು 2-3 ಕಡ್ಡಿಯಷ್ಟು ಕರಿಬೇವಿನ ಎಲೆ, ಹಾಗೆ ಒಂದು 10-12 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ನಾವು ಚೆನ್ನಾಗಿ ಗರಿ ಆಗಬೇಕು. ನಮ್ಮ ಮೆಣಸಿನ್ಕಾಯಿ ಮತ್ತು ಹಸಿ ಕರಿಬೇವಿನ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೆ ಹುರ್ಕೊಂಡು 1 ಕಪ್ಪಿನಷ್ಟು ನಾನು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಇಲ್ಲಿ ಅದು ಸ್ವಲ್ಪ ಓಪನ್ ಮಾಡಿರಿ. ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನಮ್ಮ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಹೀಗೆ ಕಟ್ ಮಾಡಿಕೊಂಡ್ರೆ ಸಾಕು. ನಾವು ಸ್ವಲ್ಪ ದಪ್ಪಗೆ ಕಟ್ ಮಾಡಿಕೊಡ್ರಿ. ಇದನ್ನು ಇವಾಗ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಲಿ, ಈರುಳ್ಳಿಯ ಹಸಿ ವಾಸನೆ ಹೋಗಲಿ, ಅಷ್ಟು ಮಾಡಿದರೆ ಸಾಕು. ಇಷ್ಟಾದರೆ ಸಾಕು. ನೋಡಿ, ಹಸಿ ವಾಸನೆ ಹೋಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಈಗ 1 ದೊಡ್ಡ ಟೊಮೆಟೊನ ನಾನಿಲ್ಲಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಸಣ್ಣ ಇದ್ದು ಅಂದರೆ 2-3 ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ತೊಗೊಳ್ರಿ. ನಾನಿಲ್ಲೇ ಒಂದೇ ಹಾಕ್ತಾಯಿದ್ದೀನಿ. ನಮ್ಮ ಈ ಕ್ವಾಂಟಿಟಿಗೆ ಇಷ್ಟು ಟೊಮೆಟೊ ನಮಗೆ ಸಾಕಾಗುತ್ತೆ. ಇದನ್ನ ಇವಾಗ 8 ಭಾಗ ಮಾಡಿ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಡ್ರಿ. ಈಗ ಇದು ಟೊಮೆಟೊ ಜಲ್ದಿನೇ ನಮಗೆ ಮೆತ್ತಗಾಗಬೇಕಂದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ರಿ. ಆ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು, ಆದಷ್ಟು ಕಲ್ಲುಪ್ಪನ್ನೇ ಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಈಗ ನೋಡಿರಿ, ಉಪ್ಪು ಹಾಕಿದ ತಕ್ಷಣ ಒಂದು 2 ನಿಮಿಷಕ್ಕೆ ನಮ್ಮ ಟೊಮೆಟೊ ಅನ್ನೋದು ನೋಡಿರಿ ಎಷ್ಟು ಸಾಫ್ಟ್ ಆಯಿತು, ಕಟ್ ಆಗ್ತಾಯಿದೆ. ಗ್ಯಾಸನ್ನು ಆಫ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ನಮಗೆ ತಣ್ಣಗಾಗಬೇಕು, ಎಷ್ಟು ಬಿಸಿ ಇರಬಾರ್ದು. ಅದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಅದು ಅದೇ ಜಳಕೆ ಜೀರಿಗೆ ಅನ್ನೋದು ಫ್ರೈ ಆಗುತ್ತೆ.
ಈಗ ಈ ಕಡೆ ಅದು ತಣ್ಣಗಾಗ್ತಾ ಇರಲಿ, ಈ ಕಡೆ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡಿನಿ. ಅದರಲ್ಲಿ 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೆ. ಈ ಎಣ್ಣೆ ಬಿಸಿ ಆದ ನಂತರ ಇದರಲ್ಲಿ ಸಾಸಿವೆ 1 ಚಮಚದಷ್ಟು, ಜೀರಿಗೆ 1 ಚಮಚದಷ್ಟು. ಅದು ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಒಂದು 2ರಿಂದ 3 ಕಡ್ಡಿಯಷ್ಟು ಕರಿಬೇವಿನ ಎಲೆ, ಫ್ರೆಶ್ ಇರುವಂಥ ಕರಿಬೇವಿನ ಎಲೆನ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಮ್ಮ ಕರಿಬೇವೆಲ್ಲ ಕ್ರಿಸ್ಪಿ ಆಯಿತು, ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತಿದೆ. ಇವಾಗ ನಾವು ಕಟ್ ಮಾಡಿಕೊಂಡು ಒರೆಸ್ಕೊಂಡು ಇಟ್ಕೊಂಡಿದ್ದೀವಲ್ವ ಬದನೆಕಾಯಿ, ಆ ಬದನೆಕಾಯಿನ ಹಾಕ್ಕೊಳ್ಳೋಣ. ಈಗ ಭಾಳ ದೊಡ್ಡದಿತ್ತು ಅಂತಂದರೆ ಅದರಲ್ಲಿ 2 ಮಾಡಿಕೊಡ್ರಿ. ಈಗ ನಾ ಮಾಡ್ಕೊಂಡಿದ್ದೀನಲ್ವ ಅದೇ ರೀತಿಯಾಗಿ ಒಂದು ಬದನೆಕಾಯಲ್ಲಿ 2 ಮಾಡಿಕೊಂಡ್ರೆ ಆಯಿತು. ಈಗ ಇದು ನೋಡಿರಿ, ಎಣ್ಣೆಯಲ್ಲಿ ಹಾಕಿದ ಮೇಲೆ ಒಂದು 2 ನಿಮಿಷದ ನಂತರ ಹೀಗೆ ನಾವು ಮಿಕ್ಸ್ ಮಾಡಬೇಕು. ಎಣ್ಣೆಯಲ್ಲೇ ಚೆನ್ನಾಗಿ ನಮ್ಮ ಬದನೆಕಾಯಿ ಅನ್ನೋದೇನಾಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಕಲರ್ ಚೇಂಜ್ ಆಗ್ತಾ ಇರಬೇಕು, ಬಣ್ಣ ಚೇಂಜ್ ಆಗ್ತಿರಬೇಕು. ಹಿಂಗೆ ಇದನ್ನು ಹೊಳ್ಳಿಸ್ಕೊತ ಫ್ರೈ ಮಾಡಿ ಒಂದು 2ರಿಂದ 3 ನಿಮಿಷ ಮಾಡ್ಕೊಂಡ ನಂತರ ಮುಚ್ಚಿಡಬೇಕು. ಒಂದು 2 ನಿಮಿಷಕ್ಕೆ ಒಂದು ಸಾರಿ, 2 ನಿಮಿಷಕ್ಕೆ ಒಂದು ಸಾರಿ ನಾವು ತೆಗೆದು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಹಿಂಗೆ ತಿರುಗಿಸಿ ಫ್ರೈ ಮಾಡ್ಕೋಬೇಕು ನಾವು. ಅಂದರೆ ನೋಡಿರಿ, ಆ ಕಡೆಗೆ ಆಗಿರುತ್ತೆ, ಈ ಕಡೆದು ಆಗಿರೋಲ್ಲ. ಹಾಗಾಗಿ ನಮ್ಮ ಎಣ್ಣೆಯಲ್ಲಿ ಚೆನ್ನಾಗಿ ನಮ್ಮದು ಬದನೆಕಾಯಿ ಅನ್ನೋದು ಬೇಯಬೇಕು ನಮಗೆ. ಹಿಂಗೆ ಮುಚ್ಚಿ ತೆಗೆದು ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಅದು ಫ್ರೈ ಆಗ್ತಾ ಇರಲಿ. ಈ ಕಡೆಗೆ ನಾವು ಹುರ್ಕೊಂಡಿರುವಂಥ ಶೇಂಗಾ ಮತ್ತು ಕಾರೆಳ್ಳದೆ ಅಲ್ವಾ, ಅದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ. ಅದಕ್ಕೊಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡೆ ನಾನು. ಈಗ ನೋಡಿರಿ, ಇದನ್ನು ಇಷ್ಟು ನುಣ್ಣಗೆ ನಾನು ಪೌಡ್ರ್ ಮಾಡಿಕೊಂಡೆ. ಇದನ್ನ ಇವಾಗ ಪಕ್ಕಕ್ಕೆ ಇಟ್ಕೊಳ್ರಿ. ಈಗ ನಮ್ಮದಿದು ಟೊಮೆಟೊದೆಲ್ಲ ನಾವು ಫ್ರೈ ಮಾಡ್ಕೊಂಡಿದ್ದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇನ್ನೊಂದು ಮಿಕ್ಸಿ ಜಾರ್ನಲ್ಲಿ ಅದನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ನುಣ್ಣಗೆ ನಾವಿದನ್ನು ಗ್ರ್ಯಾಂಡ್ ಮಾಡ್ಕೊಂಡು ಬರಬೇಕು. ಅವಶ್ಯಕತೆ ಇದ್ದರೆ ನೀರನ್ನು ಹಾಕ್ಕೊಂಡು ಕೂಡ ನೀವು ಗ್ರ್ಯಾಂಡ್ ಮಾಡ್ಕೋಬಹುದು. ಅವಶ್ಯ ಇಲ್ಲಾಂದರೆ ಹಾಗೆ ಗ್ರ್ಯಾಂಡ್ ಮಾಡಿಕೊಡ್ರಿ. ಇದನ್ನು ನಾನಿವಾಗ ಮೊದಲಿಗೆ ಹಾಗೇ ಮಾಡಿಕೊಡ್ರಿ. ಬೇಕು ಅಂದ್ರೆ ನೀರು ಹಾಕ್ಕೊಡ್ರಿ. ಫಸ್ಟಿಗೆ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಇದು ನೋಡಿ, ಇವಾಗ ಗ್ರ್ಯಾಂಡ್ ಮಾಡ್ಕೊಂಡು ಆಯಿತು. ನೋಡಿರಿ, ಇಷ್ಟು ನುಣ್ಣಗೆ ಆಗ್ಬೇಕು ನಮಗೆ. ಇದನ್ನ ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈ ಕಡೆ ನೋಡಿರಿ, ನಾವು ಬದನೆಕಾಯಿ ಫ್ರೈ ಮಾಡೋಕೆ ಇಟ್ಟಿದ್ವಲ್ವ, ನೋಡಿರಿ ಎಲ್ಲ ಚೆನ್ನಾಗಿ ನೋಡಿರಿ ನಮ್ಮದೆಲ್ಲನೂ ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಬೆಂದಾಯಿತು. ನೋಡಿರಿ, ಮೆತ್ತಗಾಗ್ತಾಯಿದೆ ನೋಡಿರಿ. ಇವಾಗ ಹೀಗಾಗಬೇಕು ನಮ್ಮ ಬದನೆಕಾಯಿ ಅನ್ನೋದು, ಈ ರೀತಿ ಆಗಬೇಕು. ಈಗ ನಾವು ಮಾಡ್ಕೊಂಡಿರುವಂಥ ಈ ಮಸಾಲೆ ಇದೆಯಲ್ವ, ಆ ಮಸಾಲೆಯನ್ನು ಹಾಕಬೇಕು. ಎಲ್ಲ ಮಸಾಲೆನ ಹಾಕ್ಕೊಂಡ್ಬಿಡ್ರಿ. ಅದರಲ್ಲಿ ಹಾಕ್ಕೊಂಡು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು. ಈ ಪ್ರತಿಯೊಂದು ಬದನೆಕಾಯಿಯಲ್ಲಿ ನಮ್ಮ ಮಸಾಲೆ ಸೇರಬೇಕು. ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ತಾನೆ ಇದನ್ನು ಮುಚ್ಚಿ ತೆಗೆದು ಚೆನ್ನಾಗಿ ಮಸಾಲೆ ಒಳಗೆ ಸೇರುವವರೆಗೆ ನಾವೀಗೆ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಈಗ ಸ್ವಲ್ಪ ಕಲರ್ನು ಚೇಂಜ್ ಆಗ್ತಾ ಬರುತ್ತೆ. ನಮ್ಮ ಬದನೆಕಾಯಿ ಎಲ್ಲ ಒಳಗಡೆಗೆಲ್ಲ ಮಸಾಲೆ ಸೇರುತ್ತೆ. ನಾವು ಮಸಾಲೆ ತುಂಬಿ ಮಾಡ್ತೀವಲ್ವ, ಅದೇ ರೀತಿಯಾಗಿಯೇ ಇರುತ್ತೆ. ನಾವು ಮಸಾಲೆ ತುಂಬಿ ಮಾಡೋದು ಕೂಡ ಆಲ್ರೆಡಿ ರೆಸಿಪಿಯನ್ನು ಬಿಟ್ಟಿದ್ದೀನಿ. ಅದನ್ನು ಕೂಡ ನೀವು ನೋಡಿಲ್ಲ ಅಂದರೆ ನೋಡಿಕೊಂಡು ಬರ್ರಿ. ಈಗ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಟ್ಟು ಹೀಗೆ 2-3 ಸಾರಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಬದನೆಕಾಯಿ ಅಕಸ್ಮಾತಾಗಿ ನಾವು ಕಟ್ ಮಾಡಬೇಕಾದ್ರೆ ಒಂದೊಂದು ಸಾರಿ ಏನಾಗಿರುತ್ತೆ, ಎಲ್ಲಾದರೂ ಒಂದು ಸಾರಿ ನಮಗೆ ಡೌಟ್ ಬಂತು ಅಂದ್ರೆ ಪೂರ್ತಿಯಾಗಿ ನಾವು ಓಪನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದನ್ನು ಆವಾಗಲೇ ಹಾಕಿದರೆ ಇದು ಬೇಗನೆ ಆಗುತ್ತೆ, ಫುಲ್ ಇರೋದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಸ್ವಲ್ಪ ಮೆತ್ತಗಾದ ನಂತರ ಈಗ ಓಪನ್ ಮಾಡಿಕೊಂಡಿರೋದನ್ನು ಹಾಕ್ಕೊಂಡೆ ನಾನು. ಅದರಲ್ಲಿ 1 ಚಮಚದಷ್ಟು ಬೆಲ್ಲ, ಅದಕ್ಕೆ ನೋಡಿರಿ ನಂದು ನಿಮಗೆ ಉಪ್ಪು ಎಷ್ಟು ಬೇಕು ಪಲ್ಯಕ್ಕೆ ಅನ್ನೋದು ನೋಡಿಕೊಂಡು ಹಾಕ್ಕೊಡ್ರಿ. ಯಾಕಂದ್ರೆ ನಾವು ಮಸಾಲೆಯಲ್ಲಿ ಕೂಡ ಹಾಕ್ಕೊಂಡಿದ್ದೀವಿ. ಹಾಗಾಗಿ ಸ್ವಲ್ಪ ಉಪ್ಪನ್ನು ಕಮ್ಮಿ ಹಾಕ್ಕೊಡ್ರಿ. ಬೇಕಂದರೆ ಮತ್ತೆ ನೀವು ಸೇರಿಸ್ಕೋಬೋದು. ಟೇಸ್ಟ್ ನೋಡಿ ಉಪ್ಪು ಕಮ್ಮಿ ಆದರೆ ಹಾಕೋಬೋದು. ಇವಾಗ ನಾನು ಕ್ವಾಂಟಿಟಿ ಹಾಕಿರುವ ಕ್ವಾಂಟಿಟಿಗೆ ನಾನು ಸೇರಿಸೋದು ಇಲ್ಲ, ಮತ್ತು ಕಡಿಮೆನೂ ಬೀಳಲ್ಲ, ನಂದು ಪರ್ಫೆಕ್ಟ್ ಆಗುತ್ತೆ. ಇವಾಗ ನೋಡಿರಿ, ನಾನು 3 ಸಾರಿ ಮುಚ್ಚಿ ತೆಗೆದು ಎಣ್ಣೆ ಮೇಲೆ ಬರಬೇಕಲ್ಲ, ಈ ಥರ ಬರಬೇಕು ನೋಡಿರಿ. ಅದು
ಕಾಣ್ತಾ ಇದೆಯಲ್ಲ ನಿಮಗೆ, ನಾವು ಹಾಕಿರುವಂಥ ಎಣ್ಣೆ ಏನಿದೆ ಎಲ್ಲ ನಮಗದು ಹೊರಗಡೆ ಬಿಡುತ್ತೆ. ಅಲ್ಲಿವರೆಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಪಲ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾವು ಮಸಾಲೆ ತುಂಬಿ ಸಪ್ರೇಟಾಗಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನಾವು ಹಾಕಿರುವಂಥ ಮಸಾಲೆ ಎಲ್ಲನೂ ಅದರೊಳಗೆ ಸೇರಿಕೊಂಡು ಕೂತ್ಕೊಳ್ಳುತ್ತೆ ಅದರಲ್ಲಿ, ಹೀಗೆ ಮಾಡೋದ್ರಿಂದನೇ. ಈಗ ಚೆನ್ನಾಗಿ ಇದು ಎಣ್ಣೆ ಎಲ್ಲ ಫ್ರೈ ಆಯಿತು. ಆವಾಗ ನಾವು ಮಿಕ್ಸಿ ಜಾರ್ನಲ್ಲಿ ಹತ್ತಿತ್ತಲ್ವ, ಅದರಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಇವಾಗ ಹಾಕೋತಾ ಇದ್ದೀನಿ. ಇದು ನೋಡಿರಿ, ಇಷ್ಟು ನೀರು ಹಾಕೋಬೇಕು ನಾವು. ಇದನ್ನು ಚೆನ್ನಾಗಿ ಒಂದು 5ರಿಂದ 6 ನಿಮಿಷದವರೆಗೆ ಒಂದು ಮುಚ್ಚಿ ಕುದಿಸ್ಕೊಳ್ರಿ. ಚೆನ್ನಾಗಿ ಕುದೀಲಿ. ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿರಿ. ಎಷ್ಟು ಥಿಕ್ನೆಸ್ ಆಯ್ತು ನೋಡಿರಿ ನಮ್ಮದದು. ಅವಾಗ ನೀರಿತ್ತಲ್ವಾ, ಈಗ ಇದರಲ್ಲಿ ನೋಡಿರಿ ನಾನು ಡ್ರೈ ಆಗಿರುವಂಥ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೀವು ಹಸಿ ಕೊತ್ತಂಬರಿ ಕೂಡ ಹಾಕೋಬಹುದು. ಇದರಲ್ಲಿ 1/4 ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ ಎಷ್ಟು ಥಿಕ್ನೆಸ್ ಇದೆ ನೋಡಿರಿ. ನಿಮ್ಗೆ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ಗಟ್ಟಿಗೆ ಮಾಡ್ಕೋಬಹುದು. ಇವಾಗ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ವ ಶೇಂಗಾ ಮತ್ತು ಗುರೆಳ್ಳು, ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ಲೇಮು ಲೋನಲ್ಲೇ ಇರಲಿ. ಈ ವಿಧಾನದಲ್ಲಿ ಒಂದು ಸಾರಿ ಮಾಡಿ ನೋಡಿರಿ. ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ನಾವು ತೊಗೊಂಡಿರುವಂಥ ಅರ್ಧ kg ಬದನೆಕಾಯಲ್ಲಿ ಇದು ತುಂಬ ಅಂದರೆ ತುಂಬ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ನೋಡಿರಿ ಎಷ್ಟೊಂದಾಗಿದೆ ನಮಗಂತ. ರುಚಿ ಕೂಡ ಚೆನ್ನಾಗಿರುತ್ತೆ, ಕ್ವಾಂಟಿಟಿಯಲ್ಲೂ ಕೂಡ ಜಾಸ್ತಿ ಆಗುತ್ತೆ. ನಾವು ಇದನ್ನು ಬೆಳಗ್ಗೆ ಮಾಡಿಕೊಂಡ್ರೆ ನಮಗೆ ಇಡೀ ದಿನ ನಾವು ಬೇರೆ ಪಲ್ಯ ಮಾಡೋ ಅವಶ್ಯಕತೆ ಇಲ್ಲ. ಇದೇ ಸಾಕಾಗುತ್ತೆ, ಅಷ್ಟೊಂದು ಕ್ವಾಂಟಿಟಿ ಆಗುತ್ತೆ. ಇವಾಗ ನೋಡಿರಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡ್ವಿ. ತುಂಬ ಗಟ್ಟಿಗಿದೆ ಅಲ್ವಾ. ಇವಾಗ ಇನ್ನೊಂದು ಸ್ವಲ್ಪ ನಾನು ಇದನ್ನು ನೀರನ್ನು ಸೇರಿಸ್ತೀನಿ. ನೀವು ಬೇಕು ಅಂತಂದರೆ ಹೀಗೇ ಬಿಡ್ಬೋದು, ಆರಿದ ಮೇಲೆ ಇನ್ನೂ ಗಟ್ಟಿಗಾಗುತ್ತೆ ಇದು. ನೋಡಿರಿ ಇದರಲ್ಲೇ ಇನ್ನೊಂದು ಸ್ವಲ್ಪ ನೀರನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ನೀರು ಬೇಕು ಅನ್ನೋದು ನೋಡಿಕೊಂಡು ಸೇರಿಸ್ಕೊಡ್ರಿ. ಈ ಟೈಮ್ನಲ್ಲಿ ನಿಮ್ಮ ಉಪ್ಪು ಖಾರ ಚೆಕ್ ಮಾಡಿಕೊಂಡು ಬೇಕಂದರೆ ಹಾಕೋಬೋದು. ನೋಡಿರಿ ಚೆನ್ನಾಗಿ ನಾವು ಒಂದು 5 ನಿಮಿಷ ಕುದಿಸ್ಕೋಬೇಕು. ಇವಾಗ 5 ನಿಮಿಷ ಕುದಿಸಿದ ನಂತರ ಚೆನ್ನಾಗಿ ನಮ್ಮ ಪಲ್ಯ ಅನ್ನೋದು ರೆಡಿ ಆಯಿತು. ವಾವ್, ನೋಡಿರಿ ಸಖತ್ತಾಗಿರುವಂಥ ಎಣ್ಣೆ ಬದನೆಕಾಯಿ ಸೂಪರ್ ಆಗಿರುತ್ತೆ. ಇದು ಬಿಸಿ ಬಿಸಿ ಚಪಾತಿ, ರೊಟ್ಟಿ, ಪರೋಟ, ಅನ್ನ ಎಲ್ಲದಕ್ಕೂ ಸಖತ್ತಾಗಿದೆ ನೋಡಿರಿ. ನಾನಿವಾಗ ಸೂಪರಾಗಿರುವಂಥ ನಮ್ಮ ಕ್ಯಾರೆಟ್ ಚಪಾತಿ ಜೊತೆಗೆ ತಿಂತಾಯಿದ್ದೀನಿ. ಮುಂದಿನ ರೆಸಿಪಿ ಕ್ಯಾರೆಟ್ ಚಪಾತಿನೇ ನಾನು ಬಿಡೋದು. ಎರಡೂ ಒಂದರಲ್ಲೇ ಬಿಟ್ಟರೆ ತುಂಬಾ ವಿಡಿಯೋ ಲೆಂತ್ ಆಗುತ್ತೆ ಅಂದ್ಕೊಂಡು ಫಸ್ಟಿಗೆ ನಾನು ಈ ಎಣ್ಣೆ ಬದನೆಕಾಯಿ ರೆಸಿಪಿಯನ್ನು ಶೇರ್ ಮಾಡಿಬಿಟ್ಟು ನಂತರ ನಾನು ಕ್ಯಾರೆಟ್ ಚಪಾತಿನ ಬಿಡ್ತಾಯಿದ್ದೀನಿ. ಬಂಧುಗಳೇ, ಕ್ಯಾರೆಟ್ ಚಪಾತಿ ಕೂಡ ಮಾಡೋದು ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಆಗಿದೆ. ಮಿಸ್ ಮಾಡ್ದೇ ನೋಡಿರಿ. ಈಗ ಬದನೆಕಾಯಿ ಪಲ್ಯ ಮಾಡೋದು ಯಾವ ರೀತಿಯಾಗಿ ಅಂತ ಅರ್ಥ ಆಯ್ತಲ್ವ. ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡ್ರಿ. ಇವತ್ತಿನ ರೆಸಿಪಿ ಇಲ್ಲಿಗೆ ಮುಗಿಸೋಣ. ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.